ಗಂಟೆಗಟ್ಟಲೆ ವಿಡಿಯೋ ಮಾಡಿ ಎಡಿಟಿಂಗ್ ಮಾಡಿ ಒಂದು ಒಳ್ಳೆ ಯೂಟ್ಯೂಬ್ ವಿಡಿಯೋನ ಅಪ್ಲೋಡ್ ಮಾಡ್ತೀರಾ. ಆದರೆ ಆ ವಿಡಿಯೋ ಅಪ್ಲೋಡ್ ಮಾಡಿ ಆದಮೇಲೆ ವ್ಯೂಸ್ ಬರಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಚಾನಲ್ ಏನಾದರೂ ಫ್ರೀಸ್ ಆಗಿದೆಯಾ ಅಂತೇಳಿ ಪದೇ ಪದೇ ಥಂಬ್ನೇಲ್ನ ಚೇಂಜ್ ಮಾಡೋದು, ಟೈಟಲ್ನ ಚೇಂಜ್ ಮಾಡೋದು, ಆ ರೀತಿ ಎಲ್ಲ ಚೇಂಜ್ ಮಾಡಿ ನೋಡ್ತೀರಾ. ಆದರೆ ಶ್ಯಾಡೋ ಬ್ಯಾನ್ ಯಾಕೆ ಶ್ಯಾಡೋ ಬ್ಯಾನ್ ಆಗುತ್ತೆ? ಶ್ಯಾಡೋ ಬ್ಯಾನ್ ಆಗುತ್ತಾ? ನಿಜವಾಗ್ಲೂ ಯೂಟ್ಯೂಬಲ್ಲಿ ಶ್ಯಾಡೋ ಬ್ಯಾನ್ ಆಗುತ್ತಾ? ಶ್ಯಾಡೋ ಬ್ಯಾನ್ ಅಂತಂದರೆ ಏನು? ಅದರಿಂದ ಏನು ಮಾಡಬೇಕು? ನಾವು ಅದರಿಂದ ಪಾರಾಗಬೇಕು ಅಂತಂದರೆ ಏನು ಮಾಡಬೇಕು? ಇದನ್ನೆಲ್ಲ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋಲು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಒಂದೊಂದು ಪಾಯಿಂಟು ತುಂಬಾ ಇಂಪಾರ್ಟೆಂಟು. ಎಲ್ಲ ಪಾಯಿಂಟ್ಸ್ನ ಚೆಕ್ ಮಾಡಿ ನೋಟ್ ಮಾಡಿ ಇಟ್ಕೊಳ್ಳಿ. ಶ್ಯಾಡೋ ಬ್ಯಾನ್ ಅಂದರೆ ಏನು ಅನ್ನೋದ್ರಿಂದನೇ ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ. ಎಲ್ಲರ ಪ್ರಕಾರ ಶ್ಯಾಡೋ ಬ್ಯಾನ್ ಅಂತ ಅಂದರೆ ಯೂಟ್ಯೂಬಲ್ಲಿ ಯೂಟ್ಯೂಬರು ಯಾವುದೇ ಮೇಲ್ ಕಳಿಸಲ್ಲ, ನಮ್ಗೆ ಯಾವುದು ಸ್ಟ್ರೈಕ್ ಕೊಡಲ್ಲ, ನಮ್ಮ ಚಾನಲ್ನ ಡೈರೆಕ್ಟಾಗಿ ರಿಮೂವ್ ಮಾಡ್ತಾ ಇದ್ದಾರೆ, ನಮ್ಮ ಯೂಟ್ಯೂಬಿಂದ ರಿಮೂವ್ ಮಾಡ್ತಾ ಇದ್ದಾರೆ. ಯೂಟ್ಯೂಬ್ ನೀವು ಅಪ್ಲೋಡ್ ಮಾಡ್ತಾ ಇರ್ತೀರಲ್ವ ವಿಡಿಯೋ, ಆ ಚಾನಲ್ನ ಡೈರೆಕ್ಟಾಗಿ ರಿಮೂವ್ ಮಾಡೋದನ್ನು ಶ್ಯಾಡೋ ಬ್ಯಾನ್ ಅಂತ ಹೇಳಿ ಕರೀತಾರೆ. ಶ್ಯಾಡೋ ಬ್ಯಾನ್ ಅಂತ ಹೇಳಿ ಕರೀತಾರೆ, ಹೌದು. ಆದರೆ ಇದು ನಮ್ಮ ಪ್ರಕಾರ, ಆದರೆ ಕ್ರಿಯೇಟರ್ಸು ಪ್ರಕಾರ ಇದು ಶ್ಯಾಡೋ ಬ್ಯಾನ್ ಅಂತ ಹೇಳಿ ಕರೀತಾರೆ. ಆದರೆ ಯೂಟ್ಯೂಬು ಆಲ್ರೆಡಿ ಇದನ್ನು ಡೈರೆಕ್ಟಾಗಿ ಹೇಳಿದೆ, ಯೂಟ್ಯೂಬಲ್ಲಿ ಯಾವುದೇ ರೀತಿಯಾದಂತಹ ಶ್ಯಾಡೋ ಬ್ಯಾನ್ ಇಲ್ಲ, ಶ್ಯಾಡೋ ಬ್ಯಾನ್ ಮಾಡಲ್ಲ. ಆದರೆ ಆಲ್ಗೋರಿದಮ್ ಅನ್ನೋದು ಎಲ್ಲರಿಗೂ ಗೊತ್ತು. ನಮ್ಮ ಚಾನಲ್ನಲ್ಲಿ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಟಕ ನಾವೆಲ್ಲ ಚೆಕ್ ಮಾಡಿಬಿಟ್ಟು ನೋಡಿಬಿಟ್ಟು ಅಲ್ಲಿ ಏನಾದರೂ ಕಾಪಿರೈಟ್ಸ್ ಇದೆಯಾ, ಏನಾದರೂ ಇಶ್ಯೂಸ್ ಇದೆಯಾ ಅಂಥೇಳಿ ಚೆಕ್ ಮಾಡಿ ಆಮೇಲೆ ನೋ ಇಶ್ಯೂಸ್ ಫೌಂಡ್ ಅಂತ ಹೇಳಿ ಬರುತ್ತೆ. ಇದಕ್ಕೆ ಆಲ್ಗೋರಿದಮ್ ಅಂತೇಳಿ ಕರೀತಾರೆ. ಯೂಟ್ಯೂಬಲ್ಲಿ ಇವಾಗ ಶ್ಯಾಡೋ ಬ್ಯಾನ್ ಅನ್ನೋದೇನೂ ಇಲ್ಲ, ಆದರೆ ಆಲ್ಗೋರಿದಮು ವರ್ಕ್ ಮಾಡುತ್ತೆ. ಆಲ್ಗೋರಿದಮ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಅಂದರೆ, ನಿಮ್ಮ ಚಾನಲಲ್ಲಿ ವಿಡಿಯೋ ಹಾಕಿದ ತಕ್ಷಣ ಎಷ್ಟು ಜನ ವೀಡಿಯೋಸ್ನ ನೋಡ್ತಾ ಇದ್ದಾರೆ, ಈಗ ಅದು ಒಂದು 50 ಮೆಂಬರ್ಸ್ಗೆ ಕಳಿಸುತ್ತೆ. ಆ 50 ಮೆಂಬರ್ಸ್ನಲ್ಲಿ 5 ಮೆಂಬರ್ಸ್ ನೋಡಿದ್ದಾರೆ, ಇನ್ನೂ 45 ಮೆಂಬರ್ಸ್ ನೋಡಿಲ್ಲ, 45 ಜನ ನೋಡಲಾರ್ದಂಗೆ ಹಾಗೆ ಇದೆ ವಿಡಿಯೋ ಅಂತಂದರೆ ಇನ್ನೂ ಜಾಸ್ತಿ ಜನಕ್ಕೆ ಅದನ್ನು ರೆಕಮೆಂಡ್ ಮಾಡಲ್ಲ. ಅಲ್ಲಿ ಇಮ್ಮಿಡಿಯೇಟಾಗಿ ಆಲ್ಗೋರಿದಮು ಅದನ್ನು ಸ್ಟಾಪ್ ಮಾಡಿಬಿಡುತ್ತೆ. ಅದಕ್ಕೆ ಆದಷ್ಟು ನಿಮ್ಮ ಚಾನಲಲ್ಲಿ ವ್ಯೂಸ್ ಬರಬೇಕು ಅಂತಂದರೆ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಮಾಡಬೇಕಾಗುತ್ತೆ. ಪದೇ ಪದೇ ನೀವು ಕಂಟೆಂಟ್ಗಳನ್ನ ಚೇಂಜ್ ಮಾಡಿ ಆ ರೀತಿ ಎಲ್ಲ ಮಾಡೋದಕ್ಕೆ ಹೋಗ್ಬಿಡಿ. ಆಲ್ಗೋರಿದಮ್ ಚೆಕ್ ಮಾಡ್ತಾ ಇರುತ್ತೆ. ಚೆಕ್ ಮಾಡಿ ಒಂದು ವೇಳೆ ನಿಮ್ಮ ಚಾನಲ್ಗೆ ವ್ಯೂಸ್ ಬರ್ತಾ ಇಲ್ಲ, ಜಾಸ್ತಿ ಜನ ನೋಡ್ತಾ ಇಲ್ಲ, ಅದನ್ನು ಲೈಕ್ ಮಾಡ್ತಾ ಇಲ್ಲ, ಕಮೆಂಟ್ ಮಾಡ್ತಾ ಇಲ್ಲ, ಈ ರೀತಿ ಏನಾದರೂ ಬಂತು ಅಂದರೆ ಇದನ್ನು ಆಲ್ಗೋರಿದಮ್ಮು ಚೆಕ್ ಮಾಡೋದು, ಆಲ್ಗೋರಿದಮ್ ಚೆಕ್ ಮಾಡಿ ನೋಡುತ್ತೆ. ಆದರೆ ಶ್ಯಾಡೋ ಬ್ಯಾನ್ ಅಂಥೇಳಿ ಯೂಟ್ಯೂಬಲ್ಲಿ ಯಾವುದೇ ಇಲ್ಲ. ನನಗೂ ಒಬ್ಬರು ಕಮೆಂಟ್ ಹಾಕಿದ್ರು, ಶ್ಯಾಡೋ ಬ್ಯಾನ್ ಆಗಿದೆಯಾ ಚಾನಲ್ಲು, ಫ್ರೀಸ್ ಆಗಿದೆಯಾ, ಏನಾಗಿದೆ ಅಂಥೇಳಿ ಗೊತ್ತಾಗ್ತಾ ಇಲ್ಲ ಅಂತೇಳಿ. ಯಾಕೆ ಗೊತ್ತಾಗ್ತಾ ಇಲ್ಲ ಅಂತ ಅಂದರೆ, ಚಾನಲಲ್ಲಿ ಇವಾಗ ಯೂಟ್ಯೂಬಲ್ಲಿ ನೀವು ಶ್ಯಾಡೋ ಬ್ಯಾನ್ ಅನ್ನೋದು ಏನೂ ಇಲ್ಲವೇ ಇಲ್ಲ, ಬರೀ ಇಲ್ಲಿರೋದು ಆಲ್ಗೋರಿದಮ್ಮು ಚೆಕ್ ಮಾಡಿ ನೋಡುತ್ತೆ. ಈಗ ನಿಮ್ಮ ಚಾನಲ್ಲಿ ವ್ಯೂಸ್ ಬರ್ತಾ ಇಲ್ಲ ಅಂತ ಅಂದರೆ ಏನು ಮಾಡಬೇಕು? ವ್ಯೂಸ್ ಬರಲಿಲ್ಲ ಅನ್ನೋದಕ್ಕೆ ಮೇನ್ ಕಾರಣ ತಮ್ನೇಲ್ನ ನೀವು ಚೆನ್ನಾಗಿ ಕ್ರಿಯೇಟ್ ಮಾಡಬೇಕು. ಈಗ ನೀವು ಒಂದು ವಿಡಿಯೋ ಕ್ರಿಯೇಟ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಳ್ತೀರೋ, ತಮ್ನೇಲ್ನ ಕ್ರಿಯೇಟ್ ಮಾಡೋದಕ್ಕೆ ಒಂದು ಒಳ್ಳೆ ಟೈಮ್ ತೊಗೊಂಡು, ಇವಾಗ ಮಿನಿಮಮ್ ಒಂದು ಹಾಫ್ ಆನ್ ಅವರು ಇಲ್ಲ 15 ಮಿನಿಟ್ಸು AI ಎಲ್ಲ ಇವಾಗ ತಮ್ನೇಲ್ನ ಕ್ರಿಯೇಟ್ ಮಾಡ್ಬೋದು. ಆದರೆ ನಾವು ಓನಾಗಿ ಕ್ರಿಯೇಟ್ ಮಾಡ್ತಿರೋಲ್ವ, ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ. ತಮ್ನೇಲ್ನ ಅಟ್ರಾಕ್ಟಿವ್ ಆಗಿ ಕ್ರಿಯೇಟ್ ಮಾಡೋದ್ರಿಂದ ನಿಮ್ಮ ಚಾನಲ್ಲು ಬೇಗ ಗ್ರೋ ಆಗುತ್ತೆ. ಪಟ್ ಅಂಥೇಳಿ ಯಾರಾದರೂ ನೋಡಿದ ತಕ್ಷಣವೇ ಅದನ್ನು ಕ್ಲಿಕ್ ಮಾಡ್ತಾರೆ, ಆ ರೀತಿ ಇರಬೇಕು. ಟೈಟಲು ನಾನು ಆಲ್ರೆಡಿ ಹೇಳಿದ್ದೀನಿ, ಟೈಟಲು ಸ್ವಲ್ಪ ಕ್ಯೂರಿಯಾಸಿಟಿಯಾಗಿ, ಹಾಗೆ ಎಕ್ಸೈಟಿಂಗ್ ಆಗಿರ್ಬೋದು, ಶಾಕಿಂಗ್ ಆಗಿರ್ಬೋದು, ಆ ರೀತಿ ಏನಾದರೂ ಒಂದು ಒಳ್ಳೆ ಟೈಟಲ್ನ ಕೊಡಿ. ಆವಾಗ ಯೂಟ್ಯೂಬಲ್ಲಿ ಅದನ್ನು ಜಾಸ್ತಿ ಜನ ಸರ್ಚ್ ಮಾಡಿ ನೋಡ್ತಾರೆ, ಏನಿದು ಅಂಥೇಳಿ ಕ್ಲಿಕ್ ಮಾಡಿ ನೋಡ್ತಾರೆ. ಅದಕ್ಕೆ ಟೈಟಲು ತುಂಬ ಇಂಪಾರ್ಟೆಂಟು. ಟೈಟಲ್ ಹಾಕುವಾಗ ಮರಿಬೇಡಿ. ಹಾಗೆ ನೀವು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಅನಾಲಿಸ್ಟಿಕ್ ಇದೆಯಲ್ಲ, ಅನಾಲಿಟಿಕ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ನೀವು ನಿಮ್ಮ ಚಾನಲಲ್ಲಿ ಎಲ್ಲಿ ಮಿಸ್ ಮಾಡ್ತಾ ಇದ್ದೀರಾ, ಏನು ಪ್ರಾಬ್ಲಮ್ ಇದೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ಅದನ್ನು ಚೆಕ್ ಮಾಡ್ಕೊಂಡು ನೋಡ್ಕೊಂಡ್ಬಿಟ್ಟು ಆಮೇಲೆ ಅದ್ರ ಪ್ರಕಾರ ನೀವು ಚಾನಲ್ನ ನಡೆಸ್ಕೊಂಡು ಹೋಗಬೇಕಾಗುತ್ತೆ. ಈಗ ನೀವು ಚಾನಲಲ್ಲಿ ಒಂದು ವೇಳೆ ವ್ಯೂಸ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ನಿಮ್ಮದು ಇಂಪ್ರೆಷನ್ಸ್ ಎಷ್ಟಿದೆ, CTR ಎಷ್ಟಿದೆ, ಕ್ಲಿಕ್ ಥ್ರೂ ರೇಟ್ ಎಷ್ಟಿದೆ, ಇದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಆವಾಗ ವ್ಯೂಸು ಗ್ರೋ ಆಗುತ್ತೆ. ನೀವೆಲ್ಲಿ ತಪ್ಪು ಮಾಡಿದ್ರಿ ಅಂತ ತಿಳ್ಕೊಂಡ್ಬಿಟ್ಟು ಮುಂದೆ ಆ ತಪ್ಪನ್ನು ಮಾಡಲಾರ್ದಂಗೆ ಹೋದರೆ ಆಗ ಬೇಗ ನಿಮ್ಮ ಚಾನಲ್ಲು ಬೇಗ ಗ್ರೋ ಆಗುತ್ತೆ. ಬಾರ್ಡರ್ ಲೈನ್ ಕಂಟೆಂಟ್ಗಳನ್ನ ಮಾಡೋದಕ್ಕೆ ಹೋಗಬೇಡಿ. ಬಾರ್ಡರ್ ಲೈನ್ ಕಂಟೆಂಟು ಅಂತಂದರೆ ಯೂಟ್ಯೂಬಲ್ಲಿ ಈ ರೀತಿ ನಿಯಮಗಳಿರ್ತವೆ, ಒಂದಿಷ್ಟು ಪಾಲಿಸಿಗಳಿರ್ತವೆ. ನಾವು ಹಳೆ ವಿಡಿಯೋದಲ್ಲೆಲ್ಲ ನಾನು ಮಾಡಿದ್ದೀನಿ ಯೂಟ್ಯೂಬಲ್ಲಿ ಏನೇನು ಪಾಲಿಸಿ ಇದೆ ಅಂಥೇಳಿ. ಆ ರೀತಿ ವಿಡಿಯೋಸ್ಗಳಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ ಏನೇನು ಪಾಲಿಸಿ ಇದೆ ಯೂಟ್ಯೂಬಲ್ಲಿ ಅಂಥೇಳಿ. ಯಾಕಂತಂದರೆ ಇವಾಗ ನೀವೇನಾದರೂ ಯೂಟ್ಯೂಬಲ್ಲಿ ಅಲ್ಲಿ ಹಿಂಸೆ ಕೊಡಬಾರ್ದು ಅಂಥದ್ದೇನಾದರೂ ಇರುತ್ತೆ.
ಈಗ ಯಾರಿಗಾದರೂ ನೋವು ಮಾಡಬಾರ್ದು ಅಂತ ಇದ್ದಾಗ ನೀವು ಒಬ್ರಿಗೆ ನೋವು ಮಾಡ್ತಾ ಇದ್ದೀರಾ, ನಿಮ್ಮ ವಿಡಿಯೋಸ್ನಲ್ಲಿ ಇನ್ನೇನೋ ಮಾಡ್ತಾ ಇದ್ದೀರಾ, ಅಲ್ಲಿ ಯೂಟ್ಯೂಬ್ ಪಾಲಿಸಿಯಲ್ಲಿ ಅದು ಮಾಡಂಗಿರಲ್ಲ. ಆ ರೀತಿ ಏನಾದರೂ ನೀವು ಮಾಡಿದ್ದೀರಾ ಅಂತಂದರೆ ಆವಾಗ ನಿಮ್ಮ ಚಾನಲ್ದು ವ್ಯೂಸು ಡೌನ್ ಆಗುತ್ತೆ, ಸ್ಟ್ರೈಕ್ ಬರ್ಬೋದು, ಕಾಪಿರೈಟ್ ಬರ್ಬೋದು. ಅದಕ್ಕೆ ಆದಷ್ಟು ನೀವು ಈ ರೀತಿ ತಪ್ಪುಗಳನ್ನ ಮಾಡಬೇಡಿ. ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರ ಏನೇನಿದೆಯೋ ಅದ್ರ ಪ್ರಕಾರನೇ ನೀವು ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಯಾಕಂದರೆ ಯೂಟ್ಯೂಬಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಜಾಸ್ತಿ ಇದೆ. ಇದಾದಮೇಲೆ ಆಡಿಯನ್ಸ್ ಏನು ಮಾಡ್ತಾರೆ, ಇಮ್ಮಿಡಿಯೇಟಾಗಿ ನಿಮ್ಮ ಚಾನಲಿಂದ ಬೇರೆ ಚಾನಲ್ಗೆ ಸ್ಕಿಪ್ ಆಗೋದು. ಈಗ ಒಂದು ವೇಳೆ ಏನಾಗುತ್ತೆ ಅಂದರೆ, ಈಗ ನೀವು ಒಂದು ವೀಡಿಯೋಸ್ಗಳನ್ನ ನೀವು ನೋಡ್ತಾ ಇರ್ತಾರೆ, ಅವರು ಡೌನ್ ಆ ರೀತಿ ಸ್ಕ್ರೋಲ್ ಮಾಡುವಾಗ ಡೌನಲ್ಲಿ ಬೇರೆ ಯಾರ್ದೋ ಚೆನ್ನಾಗಿರೋದು ಅಟ್ರಾಕ್ಟಿವ್ ತಮ್ನೇಲ್ ಕಾಣಿಸ್ತು ಅಂದರೆ ಅದನ್ನು ಕ್ಲಿಕ್ ಮಾಡ್ತಾರೆ. ಅದಕ್ಕೆ ಆದಷ್ಟು ನೀವು ಆಡಿಯನ್ಸ್ನ ಹಿಡಿದಿಟ್ಕೊಳ್ಬೇಕು. ಈಗ ಒಂದು ವೇಳೆ ನೀವು ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀರಾ, ನಿಮ್ಮ ಸಬ್ಸ್ಕ್ರೈಬರ್ನ ಹಿಡಿದಿಟ್ಕೊಳ್ಬೇಕು ಅಂದರೆ ಮಿನಿಮಮ್ 1ಇಂದ 30 ಸೆಕೆಂಡು ಚೆನ್ನಾಗಿ ವೀಡಿಯೋಸ್ ಬರುವಾಗೆ ನೀವು ವಿಡಿಯೋನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಆವಾಗ ಆಡಿಯನ್ಸು ಅದನ್ನು ನೋಡ್ತಾರೆ. ಅದಕ್ಕೆ ಆದಷ್ಟು ನಿಮ್ಮ ಚಾನಲಲ್ಲಿ ವ್ಯೂಸ್ ಬರಬೇಕು ಅಂತಂದರೆ 1 to 30 ಸೆಕೆಂಡು ಚೆನ್ನಾಗಿ ಕ್ಲಿಯರಾಗಿರಬೇಕು. ನೀವೇನು ಮಾತಾಡ್ತೀರಾ, ಯಾವುದ್ರ ಬಗ್ಗೆ ಮಾತಾಡ್ತೀರಾ ಅನ್ನೋದನ್ನು ಕ್ಲಿಯರಾಗಿ ಹೇಳಿ. ಸ್ಪ್ಯಾಮ್ ಫಿಲ್ಟರ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಸ್ಪ್ಯಾಮ್ ಫಿಲ್ಟರ್ ಮಾಡೋದು ಅಂತಂದರೆ, ಈಗ ಯೂಟ್ಯೂಬಲ್ಲಿ ನೀವು ಬೇರೆಯವರ ವೀಡಿಯೋಸ್ಗಳನ್ನ ನೋಡ್ತಾ ಇರ್ತೀರಾ, ಅವ್ರು ಯಾವ ಥರ ವೀಡಿಯೋ ಮಾಡಿದಾರೋ ಅದೇ ಥರ ಕ್ರಿಯೇಟ್ ಮಾಡೋದು. ಅದ್ರ ಜೊತೆಗೆ ಅವ್ರು ಯಾವ ಮ್ಯೂಸಿಕ್ ಹಾಕಿದ್ರೋ ಅದನ್ನೇ ಮ್ಯೂಸಿಕ್ ಹಾಕೋದು, ಅವ್ರ ವೀಡಿಯೋನೇ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಯೂಟ್ಯೂಬಲ್ಲಿ ಹಾಕ್ಕೊಂಡ್ಬಿಡೋದು. ಈ ರೀತಿ ಏನಾದರೂ ಮಾಡಿದ್ದೀರಾ ಅಂತ ಅಂದರೆ ಯೂಟ್ಯೂಬು ಅದನ್ನು ಸ್ಪ್ಯಾಮ್ ಕಂಟೆಂಟು ಅಂತ ಹೇಳಿ ಕನ್ಸಿಡರ್ ಮಾಡುತ್ತೆ. ಆಗ ನಿಮ್ಮ ಚಾನಲ್ಗೆ ವ್ಯೂಸ್ ಬರಲ್ಲ, ಸಬ್ಸ್ಕ್ರೈಬರ್ಸು ಬರಲ್ಲ, ವ್ಯೂಸು ಬರಲ್ಲ, ವ್ಯೂಸ್ ತುಂಬಾ ಡೌನ್ ಆಗುತ್ತೆ. ಅದಕ್ಕೆ ಆದಷ್ಟು ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಓನ್ ಕಂಟೆಂಟ್ಗಳನ್ನ ಯೂಸ್ ಮಾಡಿ. ನೀವು ಬೇರೆಯವ್ರದ್ದು ವೀಡಿಯೋಸ್ಗಳನ್ನ ನೋಡಬೇಡಿ ಅಂತ ಹೇಳಲ್ಲ. ಅದು ನೋಡಾದ್ಮೇಲೆ ನೀವು ಒಂದು ಡಿಫ್ರೆಂಟಾಗಿ ಯೂನಿಕ್ಕಾಗಿ ಕ್ರಿಯೇಟ್ ಮಾಡೋದ್ರಿಂದ ಆಗ ನಿಮ್ಮ ಚಾನಲ್ಗೆ ವ್ಯೂಸ್ ಚೆನ್ನಾಗಿ ಬರುತ್ತೆ. ಇದಿಷ್ಟು ಆದಮೇಲೆ ಇವಾಗ ಚಾನಲಲ್ಲಿ ವ್ಯೂಸು ಬರೋದ್ರ ಜೊತೆಗೆ ಒಂದು ವೇಳೆ ಚಾನಲ್ಲು ಫ್ರೀಸ್ ಆಗಿತ್ತು, ಆ ರೀತಿ ಏನಾದರೂ ಆಗಿದ್ದರೆ ನಿಮ್ಮ ಚಾನಲಲ್ಲಿ ಆಲ್ಗೋರಿದಮು ಬೇರೆಯವರಿಗೆ ನಿಮ್ಮ ಯೂಟ್ಯೂಬನ್ನು ಸಜೆಸ್ಟ್ ಮಾಡ್ತಾ ಇಲ್ಲ ಅಂತ ಇದ್ದರೆ ಆಗ ಏನು ಮಾಡಬೇಕು ಅಂದರೆ ನೀವು ಅಟ್ರಾಕ್ಟಿವ್ ತಮ್ನೇಲ್ನ ಕ್ರಿಯೇಟ್ ಮಾಡಬೇಕು, CTRನ ಚೆಕ್ ಮಾಡಬೇಕು, ಎಷ್ಟು ಜನ ನನ್ನ ವಿಡಿಯೋನ ಕ್ಲಿಕ್ ಮಾಡಿ ನೋಡ್ತಾ ಇದ್ದಾರೆ ಅಂತ ಹೇಳಿ ಚೆಕ್ ಮಾಡಬೇಕು. 1 to 30 ಸೆಕೆಂಡು ಚೆನ್ನಾಗಿ ನಿಮ್ಮ ವಿಡಿಯೋ ಒಂದು ಹುಕ್ ಇರಬೇಕು. ನಿಮ್ಮ ಒಂದು ಎಕ್ಸೈಟಿಂಗ್ ಆಗಿ ಏನೇನೋ ಹೇಳ್ತಾ ಇರ್ತೀರಲ್ವ, ಆಗ ಎಕ್ಸೈಟಿಂಗ್ ಆಗಿ 1ಇಂದ 30 ಸೆಕೆಂಡು ಜನರನ್ನ ಹಿಡಿದಿಟ್ಕೊಳ್ಳುವಾಗಿರಬೇಕು. ಆ ರೀತಿ ನೀವು ಕ್ರಿಯೇಟ್ ಮಾಡಬೇಕು. ಈ ರೀತಿ ಎಲ್ಲ ಕ್ರಿಯೇಟ್ ಮಾಡೋದ್ರಿಂದ ನಿಮ್ಮ ಚಾನಲ್ಗೆ ವ್ಯೂಸು ಬೇಗ ಬರುತ್ತೆ. ಅದ್ರ ಜೊತೆಗೆ ಒಂದು ಒಳ್ಳೆ ಕ್ವಾಲಿಟಿ ಇಂಪಾರ್ಟೆಂಟು. ಯೂಟ್ಯೂಬಲ್ಲಿ ನೀವು ವಿಡಿಯೋಸ್ಗಳು ಎಷ್ಟು ನಿಮಿಷ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಒಂದು ಒಳ್ಳೆ ಕ್ವಾಲಿಟಿ ಇದೆ ಅಂತ ಅಂದರೆ ಅದು ಎಲ್ಲರೂ ನೋಡ್ತಾರೆ, ಜನ ನೋಡ್ತಾರೆ, ಹಾಗೆ ಬೇರೆಯವರಿಗೆ ಅದು ಸಜೆಸ್ಟ್ ಆಗುತ್ತೆ. ಆಲ್ಗೋರಿದಮಿಂದ ಬೇರೆಯವರಿಗೆ ಸಜೆಸ್ಟ್ ಆಗುತ್ತೆ. ಇದಿಷ್ಟು ಬಂದ್ಬಿಟ್ಟು ಶ್ಯಾಡೋ ಬ್ಯಾನ್ ಬಗ್ಗೆ. ಶ್ಯಾಡೋ ಬ್ಯಾನ್ ಏನಂತ ಅಂದರೆ, ಶ್ಯಾಡೋ ಬ್ಯಾನ್ ಅನ್ನೋದೇ ಇಲ್ಲ, ಅಲ್ಲಿ ಆಲ್ಗೋರಿದಮ್ಮು ನಿಜವಾಗ್ಲೂ ಅಲ್ಲಿ ವರ್ಕ್ ಮಾಡುತ್ತೆ. ಒಂದು ವೇಳೆ ಆಲ್ಗೋರಿದಮ್ಗೆ ನಿಮ್ಮ ಚಾನಲಲ್ಲಿ ಜಾಸ್ತಿ ವ್ಯೂಸ್ ಬರ್ತಾ ಇಲ್ಲ, ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ, ಬೇರೆಯವರಿಗೆ ಯಾಕೆ ರೆಕಮೆಂಡ್ ಆಗ್ತಾ ಇಲ್ಲ ಅಂತಂದರೆ ನಿಮ್ಮ ಚಾನಲ್ನ ನೋಡೋದಕ್ಕೆ ಯಾರು ಇಷ್ಟಪಡ್ತಾ ಇಲ್ಲ ಅಂತ ಇದ್ದರೆ ಆವಾಗ ಆಟೋಮೆಟಿಕ್ ಆಗಿ ವ್ಯೂಸು ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಬೇರೆಯವರಿಗೆ ನಿಮ್ಮ ಚಾನಲು ರೆಕಮೆಂಡ್ ಆಗಲ್ಲ. ಅದಕ್ಕೆ ನೆನಪಲ್ಲಿರಲಿ, ಶ್ಯಾಡೋ ಬ್ಯಾನ್ ಅಂತ ಹೇಳಿದ್ರೆ ನನ್ನ ಹಿಂದ್ಗಡೆ ಎಲ್ಲ ನೆರಳು ಕಾಣಿಸ್ತಾ ಇರುತ್ತೇನೋ, ಅದಕ್ಕೇನಾದರೂ ಶ್ಯಾಡೋ ಬ್ಯಾನ್ ಬಂದಿದೆಯಾ, ಅದಕ್ಕೆ ನನ್ನ ಚಾನಲ್ಲು ಶ್ಯಾಡೋ ಬ್ಯಾನ್ ಆಗಿದೆಯಾ ಅಂಥದ್ದೆಲ್ಲ ಯೋಚನೆ ಮಾಡಬೇಡಿ. ಇದಿಷ್ಟು ಶ್ಯಾಡೋ ಬ್ಯಾನ್ ಬಗ್ಗೆ. ಈ ವಿಡಿಯೋ ಒಂದು ವೇಳೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆದಷ್ಟು 2 Bytes ಕನ್ನಡ ಚಾನಲ್ನ ಸಪೋರ್ಟ್ ಮಾಡಿ. ಬೇರೆ ಬೇರೆ ಹೊಸ ವಿಡಿಯೋಸ್ಗಳನ್ನ ಹಾಕೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.